ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಕ್ರೀದ್ ಅಂದಾಗ ಆ ಒಂದು ಹಬ್ಬ ತ್ಯಾಗ ಬಲಿದಾನದ ಸಂಕೇತ. ಆದರೆ ಇವತ್ತಿನ ಕೆಲವೊಂದು ಸಿನಾರಿಯೋಗಳನ್ನು ನೋಡಿದರೆ ಅದು ತ್ಯಾಗ ಬಲಿದಾನದ ಸಂಕೇತವಾಗಿ ಉಳಿತಾ ಇಲ್ಲ. ಎಲ್ಲೋ ಒಂದು ಕಡೆ ಎರಡು ಕೋಮುವಿನ ಮಧ್ಯೆ, ಎರಡು ಸಮುದಾಯಗಳ ಮಧ್ಯೆ ಒಂದು ಜಗಳ ಆಡಲಿಕ್ಕೆ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ? ನನಗೆ ಈ ಮಾತನ್ನು ಹೇಳಬೇಕಾದ್ರೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಹೇಳಬೇಕಾಗ್ತಾ ಇದೆ. ಯಾಕಂದರೆ ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮರು ಮೊದಲಿನಿಂದಲೂ ಕೂಡ ಸಹೋದರತೆ ಭಾವನೆಯಿಂದ ಬದುಕ್ತಾ ಬಂದಿದ್ದೀವಿ. ಇವತ್ತಿಗೂ ಕೂಡ ನಾವು ಸಹೋದರತೆ ಭಾವನೆಯನ್ನೇ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆ ಅಚ್ಚರಿ ಆಗ್ಬಹುದು, ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳಲ್ಲಿ ಮೊಹರಂ ಅನ್ನೋ ಒಂದು ಹಬ್ಬವನ್ನು ಮಾಡ್ತಾರೆ. ಬಹುತೇಕ ಇವತ್ತಿಗೂ ಕೂಡ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ ಮೊಹರಂ ಅನ್ನೋದು ಮುಸ್ಲಿಮರ ಹಬ್ಬ ಅಂತ. ಆದರೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದು ಹಿಂದೂಗಳೇ. ಅಷ್ಟೇ ಯಾಕೆ, ನಮ್ಮ ನನ್ನ ಊರಲ್ಲೇ ಮುಸ್ಲಿಮರೇ ಇಲ್ಲ, ಆದರೂ ಕೂಡ ನಮ್ಮ ಊರಲ್ಲಿ ಮೊಹರಮನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಗತ್ತೆ. ಯಾಕಂದ್ರೆ ಒಂದು ಸಂಪ್ರದಾಯ, ಅದೊಂದು ಸಹೋದರತೆ ಭಾವನೆ. ಹಿಂದೂ ಮುಸ್ಲಿಂ ಏಕೆ, ಹಿಂದೂ ಮುಸ್ಲಿಂ ಭಾಯ್ ಅಂತ ಆ ಒಂದು ಸಹೋದರತೆ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಕೆಲವೊಬ್ಬರು ವೋಟ್ ಬ್ಯಾಂಕ್ನ ತುಷ್ಟೀಕರಣ, ಇನ್ನೂ ಕೆಲವರು ಒಂದು ಸಮುದಾಯದ ತುಷ್ಟೀಕರಣ, ಇವುಗಳ ಮಧ್ಯೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬೆಂಕಿ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಕೆಲವೊಂದು ಸಂಘಟನೆಗಳು ಭಾಗಿದ್ದಾವೆ, ಕೆಲವೊಂದು ಪಕ್ಷಗಳು ಭಾಗಿದ್ದಾವೆ. ಆ ಪಕ್ಷಗಳನ್ನು, ಆ ಸಂಘಟನೆಗಳನ್ನು ನಾನು ಹೆಸರಿಸಬೇಕಾದಂಥ ಅವಶ್ಯಕತೆ, ಅನಿವಾರ್ಯತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಆ ಪಕ್ಷಗಳು, ಆ ಸಂಘಟನೆಗಳು ಫುಲ್ ಟೈಮ್ ಕೆಲಸವನ್ನೇ ಮಾಡ್ಕೊಂಡಿದ್ದಾವೆ ಹಿಂದೂ ಮುಸ್ಲಿಮರನ್ನ ಹೆಂಗೆ ಹೊಡಿಬೇಕು ಅಂತ. ಒಂದು ಧರ್ಮದ ವಿಷಯದಲ್ಲಿ ಹೊಡಿಬೇಕು, ಇನ್ನೊಂದು ಊಟದ ವಿಷಯದಲ್ಲಿ ಹೊಡಿಬೇಕು, ಇನ್ನೊಂದು ಆಚರಣೆಯ ವಿಚಾರದಲ್ಲಿ ಹೊಡಿಬೇಕು. ಒಟ್ಟಾರೆ ಇವರ ಭಾವನೆಗಳು ಇಷ್ಟೇ. ಹಿಂದೂ ಮುಸ್ಲಿಮರು ಡಿವೈಡ್ ಆಗಬೇಕು. ಇವರು ಡಿವೈಡ್ ಆದಾಗ ನಮ್ಮ ರಾಜಕೀಯ ಬೇಳೆ ಬಯ್ಯುತ್ತೆ ಅನ್ನೋದು ಇಂದಿನ ರಾಜಕಾರಣಿಗಳ ನೈಜ ಮನಸ್ಥಿತಿಯಾಗಿದೆ. ಇವತ್ತು ರಾಜ್ಯದಲ್ಲಿ ಕೂಡ ನಡೀತಾ ಇರೋದು ಕೂಡ ಅದೇ. ಹಿಂದೂ ಮುಸ್ಲಿಮರನ್ನ ಹೊಡೆದ್ರೆ ಹಿಂದೂಗಳು ಒಂದು ಕಡೆ ಓಟ್ ಹಾಕ್ತಾರೆ, ಮುಸ್ಲಿಮರು ಇನ್ನೊಂದು ಕಡೆ ಓಟ್ ಹಾಕ್ತಾರೆ. ಮುಸ್ಲಿಮರು ಕಡಿಮೆ ಇದ್ರೆ ಹಿಂದೂಗಳು ಗೆದ್ದು ಬಿಡ್ತಾರೆ, ಹಿಂದೂ ಕ್ಯಾಂಡಿಡೇಟ್ ಗೆದ್ದು ಬಿಡುತ್ತೆ. ಇಲ್ಲ ಆ ಕಡೆ ಕೂಡ ಹಿಂದೂ ಇದ್ದ, ಈ ಕಡೆ ಕೂಡ ಹಿಂದೂ ಇದ್ದ ಅಂದರೆ ಮುಸ್ಲಿಮರು ಕಡಿಮೆ ಇದ್ದಾಗ ಹಿಂದೂಗಳ ಪರವಾಗಿ ಮಾತನಾಡಿದರೆ ಇವರೆಲ್ಲ ಇವರಿಗೆ ಓಟ್ ಹಾಕ್ತಾರೆ, ನಾವು ಎಲೆಕ್ಷನ್ ಅನ್ನು ಸುಲಭವಾಗಿ ಗೆಲ್ಲಬಹುದು ಅನ್ನೋದು ಇವರುಗಳ ವಿಚಾರ. ಕೆಲವೊಂದು ನಿರ್ಧಾರಗಳನ್ನು ನೋಡಿದ್ರು ಕೂಡ, ಈಗ ಕಾಂಗ್ರೆಸ್ ಪಕ್ಷದ ಕೆಲವೊಂದು ನಿರ್ಧಾರಗಳನ್ನು ನೋಡಿದ್ರು ಕೂಡ ಅವರ ವರ್ತನೆಯೂ ಕೂಡ ಹಂಗೆ ಇರುತ್ತೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿಯಲ್ಲಿದ್ದರೆ ಅದು ಕಾಂಗ್ರೆಸ್ಗರು. ಇದರಲ್ಲಿ ಬೇರೆ ಮಾತೇ ಇಲ್ಲ. ಯಾಕಂದರೆ ನಾನು ಬಿತ್ತರಿಸುವಂತಹ ಮಾತುಗಳು, ನಾನು ಹೇಳುವಂಥ ಮಾತುಗಳು ಸತ್ಯವಾಗಿರುತ್ತವೆ ಹೊರತು ನಿಮಗೆ ನೋವು ಅನ್ನಿಸ್ಬಹುದು, ನಿಮಗೆ ಕಠೋರವಾಗಿ ಅನ್ನಿಸ್ಬಹುದು, ಆದರೆ ವಾಸ್ತವಾಂಶ ಮಾತ್ರ ಸತ್ಯ ಇರುತ್ತೆ. ಕಾಂಗ್ರೆಸ್ಗರು ಏನು ಮಾಡ್ತಾರೆ? ಮುಸ್ಲಿಮರ ತುಷ್ಟೀಕರಣ, ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾರೆ. ನಾವು ನಿಮ್ಮ ಮದ್ರಾಸಗಳಿಗೆ ಇಷ್ಟು ಹಣವನ್ನು ಕೊಡ್ತೀವಿ, ನಾವು ಹಜ್ ಭವನಕ್ಕೆ ಇಷ್ಟೊಂದು ಹಣ ಕೊಡ್ತೀವಿ. ಆದರೆ ಇಲ್ಲಿಯ ತನಕ ಇದೇ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಶಿಕ್ಷಣದ ಬಗ್ಗೆ ಯಾಕೆ ಗಮನ ಹರಿಸಲ್ಲ? ಸ್ವಾತಂತ್ರ್ಯ ಬಂದಾಗ ಮುಸ್ಲಿಮರ ಪರಿಸ್ಥಿತಿ ದೇಶದಲ್ಲಿ ಯಾವ ರೀತಿ ಇತ್ತೋ ಇವತ್ತು ಕೂಡ ಅದೇ ರೀತಿ ಇದೆ. ಯಾವ ಕಾಂಗ್ರೆಸ್ ಮತ್ತು ಯಾವ ಬಿಜೆಪಿಗಳು ಕೂಡ ಮುಸ್ಲಿಮರ ಶೈಕ್ಷಣಿಕ ಮತ್ತು ಆರ್ಥಿಕತೆಯ ಬಗ್ಗೆ ಗಮನ ಹರಿಸಿಲ್ಲ. ಅವ್ರಿಗೆ ಬೇಕಾಗಿರೋದು ಮುಸ್ಲಿಮ್ಸ್ ಓಟ್ಗಳು. ಅವ್ರನ್ನ ಹೆಂಗೆ ಮಾಡಿದರೆ ತುಷ್ಟೀಕರಣರಾಗ್ತಾರೆ, ಅವ್ರನ್ನ ಹೆಂಗೆ ನಾವು ಬಳಸ್ಕೊಳ್ಬಹುದು, ಅವ್ರನ್ನ ಹೆಂಗೆ ಖುಷಿಪಡಿಸಿ ಅವ್ರನ್ನ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದರಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಅವರ ತುಷ್ಟೀಕರಣವನ್ನು ಮಾಡ್ತಾ ಬಂದಿದೆ. ಆದರೆ ಇವತ್ತಿಗೂ ಕೂಡ ಅವರ ಬದುಕನ್ನು ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ವಿಫಲವಾಗಿ ಹೋಗಿದೆ. ಇನ್ನು ಬಿಜೆಪಿಯ ವಿಷಯಕ್ಕೆ ಬರ್ತೀನಿ. ಬಿಜೆಪಿ ಅವರು ಏನು ಮಾಡ್ತಾರೆ? ಕಾಂಗ್ರೆಸ್ನವರು ಮಾಡಿದ್ದು ಮುಸ್ಲಿಮರ ಅಲ್ಪಸಂಖ್ಯಾತರ ತುಷ್ಟೀಕರಣ, ಇವರು ಮಾಡ್ತಾರೆ ಹಿಂದೂಗಳ ತುಷ್ಟೀಕರಣ. ಅಂದರೆ ಇವರು ಒಟ್ಟಾರೆ ಅಜೆಂಡಾ, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ, ಈ ಎರಡೂ ಪಕ್ಷಗಳ ಒಟ್ಟಾರೆ ಅಜೆಂಡಾ ಒಂದೇ. ಇವರು ಮುಸ್ಲಿಮರ ತುಷ್ಟೀಕರಣ ಮಾಡ್ತಾರೆ, ಇವರು ಹಿಂದೂಗಳ ತುಷ್ಟೀಕರಣ ಮಾಡ್ತಾರೆ. ಇವ್ರದ್ದು ಒಂದೇ ಪಾಲಿಸಿ, ಡಿವೈಡ್ ಆ್ಯಂಡ್ ರೂಲ್. ಬ್ರಿಟಿಷರು ಏನು ಮಾಡಿದ್ರು ಅಲ್ಲ, ಅದೇ ಪಾಲಿಸಿ ಇವರು ಎರಡೂ ಪಕ್ಷಗಳಲ್ಲಿ.
ನೀವು ಎಷ್ಟೇ ಹೋರಾಟಗಳಲ್ಲಿ ನೋಡಿ, ಯಾವತ್ತೂ ಕೂಡ ರಾಜಕಾರಣಿಯ ಮಗ ಬೀದಿ ಹೆಣವಾಗಿ ಸತ್ತಿಲ್ಲ. ಯಾವತ್ತೂ ಕೂಡ ಒಬ್ಬ ರಾಜಕಾರಣಿಯ ಮಗ ಬಂದು ಗೋ ರಕ್ಷಣೆಯನ್ನ ಮಾಡಿಲ್ಲ. ಯಾವತ್ತೂ ಕೂಡ ಒಬ್ಬ ರಾಜಕಾರಣಿಯ ಮಗ ಬಂದು, ಮುಸ್ಲಿಂ ಸಮುದಾಯದ ರಾಜಕಾರಣಿಯ ಮಗ ಬಂದು ಯಾವತ್ತೂ ಕೂಡ ಹಿಂದೂಗಳ ವಿರುದ್ಧವಾಗಿ ಮಾತನಾಡಿಲ್ಲ. ಏನಾದರೂ ಮಾಡಿದರೆ ಫೇಸ್ಬುಕ್ ಲೈವ್ ಅಲ್ಲಿ ಮಾಡ್ತಾರೆ. ಆದರೆ ಈ ಕಡೆ ಇರುವಂಥ ಅಮಾಯಕ ಹಿಂದೂಗಳು, ಈ ಕಡೆ ಇರುವಂಥ ಅಮಾಯಕ ಮುಸ್ಲಿಮರು ಯಾರದ್ದೋ ಮಾತನ್ನ ಕೇಳಿ ಯಾರದ್ದೋ ಪ್ರಭಾವಕ್ಕೊಳಗಾಗಿ ತಮ್ಮ ಬಾಳುಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಇದು ನೈಜ ಸ್ಥಿತಿ. ಈ ರಾಜ್ಯದ ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಈ ಥರದ ಕೆಲಸಗಳಿಗೆ ನಾವು ಹೋಗಬಾರ್ದು ಅನ್ನೋದು. ಹಾಗಂತ ನಾನು ನಿಮ್ಮ ಧರ್ಮವನ್ನು ಬಿಟ್ಟು ಇನ್ನಿತರ ಧರ್ಮಗಳ ತುಷ್ಟೀಕರಣ ಮಾಡಿ ಅಂತ ದೇವರಾಣೆಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು ಇಷ್ಟೇ, ಈ ರಾಜ್ಯದ ಜನರು, ನಮ್ಮ ಕರುನಾಡಿನ ಜನರು ಒಂದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ಧರ್ಮದವರಾಗಿರ್ರಿ, ನೀವು ಮುಸ್ಲಿಮರೇ ಆಗಿರಲಿ, ಹಿಂದೂಗಳೇ ಆಗಿರ್ರಿ, ಜೈನರೇ ಆಗಿರ್ರಿ, ಪಾರ್ಸಿಗಳೇ ಆಗಿರ್ರಿ, ಯಾರೇ ಆಗಿರ್ರಿ, ಮೊದಲು ನಿನ್ನ ಧರ್ಮವನ್ನು ನೀವು ಅನುಸರಿಸಿ, ನಿಮ್ಮ ಧರ್ಮವನ್ನು ನೀವು ಅನುಸರಿಸಿ, ನಿಮ್ಮ ಆಚರಣೆಗಳು ಏನಿದೆ ನೀವು ಅನುಸರಿಸಿ, ನಿಮ್ಮ ಧರ್ಮ ಏನು ಹೇಳ್ಕೊಟ್ಟೆ ಅದ್ರ ಮಾರ್ಗದಲ್ಲಿ ನಡಿ. ಎರಡನೇದು, ಅನ್ಯ ಧರ್ಮದವ್ರನ್ನ ಗೌರವಿಸಿ, ಅನ್ಯರ ಆಚರಣೆಗಳನ್ನು ಗೌರವಿಸಿ, ಅನ್ಯರ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ಮಾತನಾಡಬೇಡಿ. ಅವರಿಗೆ ಧಕ್ಕೆ ಆಗಬಾರ್ದು. ಆ ರೀತಿ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಮಾತುಗಳಿಂದ ಅವ್ರಿಗೆ ಧಕ್ಕೆ ಆಗಬಾರ್ದು. ಈ ಥರ ನಡೆದುಕೊಳ್ಳಿ. ಇದೇ ಎಲ್ಲ ಧರ್ಮಗಳು ಹೇಳೋದಿದೆ. ಎಲ್ಲ ಧರ್ಮಗಳು ಶಾಂತಿ ಪ್ರಿಯ ಧರ್ಮಗಳೇ. ಹಿಂದೂ ಧರ್ಮನೂ ಶಾಂತಿ ಪ್ರಿಯ ಧರ್ಮನೇ, ಮುಸ್ಲಿಂ ಧರ್ಮನೂ ಶಾಂತಿ ಪ್ರಿಯ ಧರ್ಮನೇ, ಲಿಂಗಾಯತ ಧರ್ಮ ಶಾಂತಿ ಪ್ರಿಯ ಧರ್ಮನೇ, ಜೈನರು ಕೂಡ ಶಾಂತಿಯನ್ನೇ ಬೋಧಿಸಿದ್ರು, ಬುದ್ಧರು ಕೂಡ ಶಾಂತಿಯನ್ನೇ ಬೋಧಿಸಿದ್ರು, ಗುರುನಾನಕರು ಕೂಡ ಶಾಂತಿಯನ್ನೇ ಬೋಧಿಸಿದ್ರು. ಆದರೆ ನಿಮ್ಮ ಆಚರಣೆಗಳನ್ನು ಪಾಲಿಸಿ, ಬೇರೆಯವರ ಆಚರಣೆಗಳನ್ನು ಗೌರವಿಸಿ, ಆವಾಗ ನಾವು ಸಹೋದರತೆ ಭಾವನೆಯಿಂದ ಇರಬಹುದು. ಯಾಕೆ ಇವುಗಳ ಡಿಸ್ಕಷನ್ನು ಎಲ್ಲ ಚಾನೆಲ್ಗಳ ಥರ ನೀವ್ಯಾಕೆ ಸರ್ ಇದೇ ಡಿಸ್ಕಷನ್ನ ಇವತ್ತು ತರ್ತಾ ಇದ್ದೀರಿ? ಬೇರೆ ಚಾನೆಲ್ಗಳ ಥರನೇ ನೀವ್ಯಾಕೆ ಈ ಒಂದು ಡಿಸ್ಕಷನ್ನು, TRP ಡಿಸ್ಕಷನ್? ನಾನು ಹೇಳೋದು ಒಂದೇ, ಇವತ್ತು ಬಕ್ರೀದ್ ಹಬ್ಬ ನನಗೂ ಕೂಡ ಮುಸ್ಲಿಂ ಸ್ನೇಹಿತರು ಇದ್ರು. ಎಷ್ಟೋ ಸ್ನೇಹಿತರಿಗೆ ನಾನು ಕೂಡ ವಿಶ್ ಮಾಡಿದ್ದೀನಿ. ನೀವು ನಂಬ್ತಿರೋ ಇಲ್ಲೋ, ಅನೇಕ ಹಬ್ಬ, ಗಣೇಶ ಚತುರ್ಥಿ ಬಂದಾಗ ನನಗೂ ಕೂಡ ನನ್ನ ಮುಸ್ಲಿಂ ಫ್ರೆಂಡ್ಸ್ ಕಾಲ್ ಮಾಡಿ ಗಣೇಶ ಚತುರ್ಥಿಯ ವಿಷಯಗಳನ್ನು ಹೇಳಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ಕೂಡ ವಿಶ್ ಹೇಳ್ತಾರೆ. ಇನ್ನು ಬೇರೆ ಬೇರೆ ಹಬ್ಬಗಳಿಗೆ ಕೂಡ ನನಗೆ ವಿಶ್ ಮಾಡಿದ್ದಂಥ ಉದಾಹರಣೆಗಳು ಉಂಟು. ಅದಕ್ಕಾಗಿ ಬಕ್ರೀದ್ ಹಬ್ಬದ ವಿಷಯನ ನಾನು ಕೂಡ ನನ್ನ ಎಲ್ಲ ಸ್ನೇಹಿತರಿಗೆ ಮಾಡಿದ್ದೇನೆ. ಯಾಕೆ? ನನಗೆ ಮಾಡುವಂಥ ಅನಿವಾರ್ಯತೆ ಇದ್ದಿಲ್ಲ, ಅವಶ್ಯಕತೆಯೂ ಇದ್ದಿಲ್ಲ. ಆದರೆ ಅವರು ನನ್ನನ್ನು ಇವತ್ತಿಗೂ ಕೂಡ ಸಹೋದರರಂತೆ ತಿಳಿತಾರೆ, ನಾನು ಕೂಡ ಅವ್ರನ್ನ ಸಹೋದರರಂತೆ ತಿಳಿಬೇಕಾಗುತ್ತೆ. ಒಂದು ವೇಳೆ ಅವರು ನನ್ನ ಧರ್ಮಕ್ಕೆ, ನನ್ನಲ್ಲಿರುವಂತಹ ನನ್ನ ಸ್ನೇಹಿತರು ನನ್ನ ಧರ್ಮಕ್ಕೆ ಚ್ಯುತಿ ತರುವ ಹಾಗೆ, ನನ್ನ ಧರ್ಮದ ಬಗ್ಗೆ ವಿರೋಧವಾಗಿ ಮಾತನಾಡಿದಾಗ ಖಂಡಿತವಾಗಿಯೂ ನಾನು ಅವರ ವಿರುದ್ಧ ಮಾತನಾಡ್ತೇನೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದರೆ ಅವರು ನಮ್ಮ ಧರ್ಮವನ್ನು ಗೌರವಿಸಿದಾಗ ನಾವು ಅವರ ಧರ್ಮವನ್ನು ಗೌರವಿಸುವುದು ಅದು ನಮ್ಮ ಮನುಷ್ಯತ್ವ, ಮಾನವೀಯತೆ. ಅವರು ನಮ್ಮ ಧರ್ಮವನ್ನು, ನಮ್ಮ ಆಚರಣೆಗಳನ್ನು, ನಮ್ಮ ನಂಬಿಕೆಗಳನ್ನು ಅವರು ಕೂಡ ಚ್ಯುತಿ ತಂದರೆ, ನಮ್ಮ ಆಚರಣೆಗಳಿಗೆ ಚ್ಯುತಿ ತಂದರೆ, ನಮ್ಮ ಆಚರಣೆಗಳ ಬಗ್ಗೆ ಹೇಳಿಸಿ ಮಾತನಾಡಿದರೆ, ನಮ್ಮ ಆಚರಣೆಗಳ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅದು ಯಾವುದೇ ಧರ್ಮದವರು ಇರಲಿ ಅವರ ವಿರುದ್ಧ ನಾವು ಮಾತನಾಡಬೇಕು, ಅವ್ರನ್ನ ಧಿಕ್ಕರಿಸಬೇಕು, ಅವರ ಸಮಾಜದ ಮುಖಂಡರನ್ನು ಕರೆದು ಆ ವ್ಯಕ್ತಿಯ ಬಗ್ಗೆ ದೂರನ್ನು ಕೊಡಬೇಕು, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಆದರೆ ಸುಕ್ಕ ಸುಮ್ಮನೆ ಯಾವುದೇ ಕಾರಣಕ್ಕೂ ಈ ರೀತಿ ಆಡಂಬರಗಳನ್ನು ಮಾಡಬಾರ್ದು. ಒಬ್ಬರ ವಿರುದ್ಧ ಸುಮ್ಮನೆ ಆರೋಪಗಳು ಮಾಡುವುದು ಸರಿಯಲ್ಲ. ಇನ್ನು ಈಗ ಗೋಹತ್ಯೆಯ ವಿಷಯಕ್ಕೆ ಬರೋಣ. ಈಗ ಬೀದರ್ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಎಲ್ಲ BJP ಶಾಸಕರಿಗೆ ಒಂದು ಫೀವರ್ ಬಂದ್ಬಿಟ್ಟಿದೆ. ಗೋಹತ್ಯೆ ನಿಷೇಧ ಕಟ್ಟುನಿಟ್ಟಾಗಿ ಕಾನೂನು ಜಾರಿ ಆಗಬೇಕು, ಎಲ್ಲಿಯೂ ಕೂಡ ಬಕ್ರೀದ್ ಹಬ್ಬದಲ್ಲಿ ದನಗಳು ಕಟಾವು ಆಗಬಾರ್ದು ಅಂತ. ಒಳ್ಳೆಯ ನಿರ್ಧಾರ, ನಾನು ಸ್ವಾಗತಿಸ್ತೀನಿ. ಆದರೆ ನಮ್ಮ ಭಾರತ ದೇಶ ಗೋ ಮಾಂಸ ರಫ್ತಿನಲ್ಲಿ ಇವತ್ತಿಗೂ ಕೂಡ ವಿಶ್ವದಲ್ಲೇ ಟಾಪ್ 3ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಬಿಕಾಸ್ ನಮ್ಮ ಹತ್ರ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಫ್ಯಾಕ್ಟ್ನ ಒಪ್ಕೋಬೇಕು, ವಾಸ್ತವಾಂಶವನ್ನು ಮಾತನಾಡಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋರು ತುಂಬ ಜನ ಸಿಗ್ತಾರೆ. ಆದರೆ ಇವತ್ತಿಗೂ ಕೂಡ ಗೋ ಮಾಂಸ ರಫ್ತಿನಲ್ಲಿ ನಮ್ಮ ಭಾರತ ದೇಶ ಟಾಪ್ 3 ದೇಶಗಳಲ್ಲಿದೆ. ನಮ್ಮ ದೇಶದ ಗೋ ಮಾಂಸ ವಿಯೆಟ್ನಾಂಗೆ ಹೋಗುತ್ತೆ, ಇಂಡೋನೇಷ್ಯಾಗೆ ಹೋಗುತ್ತೆ, ಸೌದಿ ಅರೇಬಿಯಾಗೆ ಹೋಗುತ್ತೆ, ದುಬೈಗೆ ಹೋಗುತ್ತೆ, ಮಲೇಷ್ಯಾಗೆ ಹೋಗುತ್ತೆ. ಎಲ್ಲ ದೇಶಗಳಲ್ಲಿ 80% ಬೀಫ್ ನಮ್ಮ ಭಾರತದಿಂದಲೇ ಹೋಗುವುದು. ಅದರಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಿಂದ, ಮಹಾರಾಷ್ಟ್ರದಿಂದ, ಈ ರಾಜ್ಯಗಳಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿಯೂ BJP ಇದೆ, ಉತ್ತರ ಪ್ರದೇಶದಲ್ಲಿಯೂ ಕೂಡ BJP ಇದೆ. ನಾನು ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ. ಹಾಗಂತ ನೀವು ಗೋ ಹತ್ಯೆಯ ವಿರುದ್ಧಿನ ಅಂತ, ನಾನು ಗೋ ಹತ್ಯೆ ವಿರುದ್ಧ ಅಲ್ಲ. ಯಾರು ಗೋ ಹತ್ಯೆಯನ್ನು ಮಾಡ್ತಾರೋ ಅವ್ರನ್ನ ನಾವು
ವಿರೋಧಿಸಲೇಬೇಕು. ಆದರೆ ಕೇವಲ ನೀವು ವಿರೋಧಿಸೋದಲ್ಲ, ಒಂದು ಕಾನೂನು ಬಂದಿದೆ, ಏನು ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಪ್ರಭು ಚವ್ಹಾಣ್ ಅವರು ಆ ಒಂದು ಕಾನೂನನ್ನು ತಂದಿದ್ರು. ಗೋವುಗಳ ರಕ್ಷಣೆಗಾಗಿ, ಗೋವುಗಳನ್ನು ಕಾಪಾಡ್ಕೊಳ್ಬೇಕು. ಗೋವು ನಮ್ಮ ಮಾತೆ ಅಂದರೆ ತಾಯಿಯ ಹಾಲನ್ನು ಕುಡಿದಂಥ ನಾವು ತಾಯಿಯ ವಧೆ ಮಾಡೋದು ಸರಿಯಲ್ಲ ಅಂತ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಪ್ರಭು ಚವ್ಹಾಣ್ ಅವರು ಜಾರಿಗೆ ತಂದಿದ್ರು. ತುಂಬ ಒಳ್ಳೆಯ ಕೆಲಸವನ್ನು ಪ್ರಭು ಚವ್ಹಾಣ್ ಅವರು ಮಾಡಿದ್ರು. ಇತಿಹಾಸವೇ ನೆನಪಿಸುವಂತಹ ಕೆಲಸ ಪ್ರಭು ಚವ್ಹಾಣ್ ಅವರು ಮಾಡಿದ್ರು. ಒಳ್ಳೆಯ ಕೆಲಸ. ಯಾಕಂದ್ರೆ ಇಡೀ ಕರ್ನಾಟಕ ಇತಿಹಾಸದಲ್ಲಿಯೇ ಇಂತಹ ದೊಡ್ಡ ಒಂದು ಕಾಯ್ದೆ, ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಂತ ಕೀರ್ತಿ ಇಡೀ ರಾಜ್ಯದಲ್ಲಿ ಅಲ್ಲದೆ ಇಡೀ ದೇಶದಲ್ಲಿ ಯಾರಿಗಾದ್ರೂ ಸಲ್ಲುತ್ತಂದ್ರೆ ಅದು ಪ್ರಭು ಚವ್ಹಾಣ್ ಅವರಿಗೆ ಸಲ್ಲುತ್ತೆ. ಯಾಕಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಸಾಕಷ್ಟು ವಿರೋಧದ ನಡುವೆ ಕೂಡ ಪ್ರಭು ಚವ್ಹಾಣ್ ಆ ಕಾಯ್ದೆಯನ್ನು ಜಾರಿಗೆ ತಂದಿದ್ರು. ಅದು ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಒಬ್ಬ ಜನಸಾಮಾನ್ಯ ಕುಟುಂಬದಿಂದ ಬಂದಂಥ ಪ್ರಭು ಚವ್ಹಾಣ್ ಇಂತಹ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದು ಗೋವುಗಳ ರಕ್ಷಣೆಗೆ ಮುಂದಾಗ್ತಾರೆ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ. ಒಳ್ಳೆಯ ನಿರ್ಧಾರ, ಅದನ್ನು ನಾವು ಸ್ವಾಗತಿಸಲೇಬೇಕು. ಆದರೆ ಮುಂದಿನ ಸರ್ಕಾರಗಳು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಈ ಬಿಜೆಪಿಯ ಶಾಸಕರು ಹೇಳ್ತೀನಿ, ನಿನ್ನೆ ಅದರಲ್ಲಿ ಪ್ರಭು ಚವ್ಹಾಣ್ ಅವರಿಗೂ ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತೀನಿ. ಬೀದರ್ನಲ್ಲಿ ಅವರು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟರು, ಶೈಲೇಂದ್ರ ಬೆಲ್ದಾಳೆ ಅವರು ಕೊಟ್ಟರು, ಶಾಸಕ ಶರಣು ಸಲ್ಗಾರ್ ಅವರು ಕೊಟ್ಟರು. ಒಂದು 72 ಗಂಟೆಯಲ್ಲಿ ಬಕ್ರೀದ್ ಹಬ್ಬ ಇದೆ ಅಂದರೆ ಅಲ್ಲಿಂದ ಇವರು ಹೇಳಿಕೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ ಬಕ್ರೀದ್ ಹಬ್ಬದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ, ನಮ್ಮ ಪೊಲೀಸರು ಉತ್ತಮ ರೀತಿಯಲ್ಲಿ, ಬೀದರ್ ಪೊಲೀಸರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟುಗಳನ್ನು ಅವರು ನಿರ್ವಹಣೆಯನ್ನು ಮಾಡಿದ್ದಾರೆ. ಆದರೆ ಶಾಸಕರು ಹೋಗಿ ಇನ್ನೊಬ್ಬರ ಮೇಲೆ ಏನಪ್ಪ ವಿಜಯ್ ಸಿಂಗ್ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ನಿಂದಲೇ ಈ ಗೋ ಹತ್ಯೆ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾನು ಶಾಸಕ ಶರಣು ಸಲ್ಗಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಭಾರತ ದೇಶ ವಿಶ್ವದಲ್ಲಿಯೇ ಬೀಫ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಟಾಪ್ 3 ಬರುತ್ತೆ. ಹಂಗಿದ್ರೆ ಯಾಕೆ ಶರಣು ಸಲ್ಗಾರ್ ಅವರು ಕೇಂದ್ರ ಸರ್ಕಾರದ ಜನ್ಮಕ್ಕೆ ನಾಚಿಕೆ ಬರಲಿ, ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ರೀತಿ ಗೋ ರಫ್ತಾಗ್ತಾ ಇದೆ ವಿದೇಶಗಳಿಗೆ ಅಂತ ಯಾಕೆ ಹೇಳಿಕೆ ಕೊಟ್ಟಿಲ್ಲ? ಇದು ನನ್ನ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ವಿಜಯ್ ಸಿಂಗ್ ಕುಮ್ಮಕ್ಕಿನಿಂದ ಗೋ ಹತ್ಯೆ ನಡೀತಾ ಇದೆ ಅನ್ನೋದೇ ಆಗಿದ್ರೆ ಇಡೀ ಭಾರತ ದೇಶ ಗೋ ಮಾಂಸ ರಫ್ತಿನಲ್ಲಿ ಟಾಪ್ 3 ಇರುತ್ತೆ. ಅದು ಯಾರ ಕಾರಣದಿಂದ ಇರುತ್ತೆ? ಇಲ್ಲಿ ವಿಜಯ್ ಸಿಂಗ್ ಅದಕ್ಕೆ ಕಾರಣರಾಗಿದ್ರೆ, ಭಾರತ ದೇಶದ ವಿಷಯವನ್ನ ಮಾತನಾಡಿದ್ರೆ ಅದಕ್ಕೆ ಯಾರ ಕಾರಣ? ಒಂದು ನಿಮ್ಮ ಪಕ್ಷ ಕಾರಣ, ಇಲ್ಲ ನಿಮ್ಮ ಪಕ್ಷದ ನಾಯಕರ ಕಾರಣ. ಇದನ್ನ ಒಪ್ಕೋತಾರ ಹಾಗಿದ್ರೆ ಶಾಸಕ ಶರಣು ಸಲ್ಗಾರ್ ಅವರು? ಇನ್ನು ಎರಡನೇದು, ವಿಜಯ್ ಸಿಂಗ್ ಅವರು ಕೂಡ ಗೋ ಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿ ಇದ್ದಾಗ ಒಂದು ಸಮುದಾಯದ ತುಷ್ಟೀಕರಣವನ್ನ ಮಾಡಲಿಕ್ಕೆ, ಒಂದು ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಇನ್ನೊಂದು ಸಮುದಾಯದವರ ಆಚರಣೆ, ನಂಬಿಕೆಗಳಿಗೆ ನೀವು ಭಗ್ನ ಮಾಡುವಂತ ಕೆಲಸ ಮಾಡುವುದು ಸಮಂಜಸವಲ್ಲ. ನೀವು ಸಪೋರ್ಟ್ ಮಾಡಬಾರ್ದು. ನೀವು ಕೂಡ ಅವ್ರನ್ನ ತಿಳಿಸಿ ಹೇಳಬೇಕು. ಗೋ ಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದೆ, ಅದಕ್ಕೆ ಕೆಲವೊಂದು ಕಾನೂನುಗಳಿವೆ, ಆ ಕಾನೂನನ್ನ ಮೀರಿ ನೀವು ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ ಅಂತ ವಿಜಯ್ ಸಿಂಗ್ ಹೇಳಬೇಕಿತ್ತು. ಆದರೆ ವಿಜಯ್ ಸಿಂಗ್ ನೇರವಾಗಿ ಅವ್ರನ್ನ ಗೋ ಹತ್ಯೆ ನಿಷೇಧ ಮಾಡಿ ಅಂತ ಇನ್ಸ್ಟ್ರಕ್ಟ್ ಮಾಡಿದಂತಹ ಯಾವುದೇ ದಾಖಲೆಗಳು ಇಲ್ಲಿಯ ತನಕ ಲಭ್ಯ ಆಗಿಲ್ಲ. ಆದರೂ ಕೂಡ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ ತಮ್ಮ ಮೇಲೆ ಆರೋಪಗಳು ಬಂದಾಗ ಅವರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನು ಕೊಡೋದು ಉತ್ತಮ. ಯಾಕಂದರೆ ಯಾರೋ ಆರೋಪ ಮಾಡ್ತಾರೆ, ಸುಮ್ಮನೆ ಕೂಡ್ತಾರೆ ಅಂತ ಏನೋ ಆಗಬಹುದಿತ್ತು. ಆದರೆ ಒಂದು ಕ್ಷೇತ್ರದ ಶಾಸಕರೇ ತಮ್ಮ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಆ ಆರೋಪವನ್ನು ಖುದ್ದಾಗಿ ವಿಜಯ್ ಸಿಂಗ್ ಅವರೇ ಮಾಧ್ಯಮಗಳ ಮುಂದೆ ಬಂದು ಶರಣು ಸಲ್ಗಾರ್ ಅವರು ನೀಡಿರುವಂತಹ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಯಾಕಂದ್ರೆ ಆರೋಪ ಸಣ್ಣ ಪುಟ್ಟ ಆರೋಪ ಅಲ್ಲ. ವಿಜಯ್ ಸಿಂಗ್ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ್ಲಿ, ನಿಮ್ಮ ಕುಮ್ಮಕ್ಕಿನಿಂದಲೇ ಗೋ ಹತ್ಯೆ ನಡೀತಾ ಇದೆ ಅಂತ ಶರಣು ಸಲ್ಗಾರ್ ಆರೋಪವನ್ನ ಮಾಡಿದ್ದಾರೆ. ಆ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡೋದು ನಿಮ್ಮ ಜವಾಬ್ದಾರಿ, ನೀವು ಕೊಡಬೇಕು. ಇಲ್ಲ ಅಂದ್ರೆ ಜನ ಬೇರೆನೆ ಮಾತಾಡ್ಕೋತಾರೆ. ವಿಜಯ್ ಸಿಂಗ್ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜನ ಬೇರೆ ಯಾಕೋ ವಿಜಯ್ ಸಿಂಗ್ ಅವ್ರದ್ದೇ ಬೆಂಬಲ ಇರಬಹುದು, ಅದಕ್ಕೆ ಈ ರೀತಿ ಆಗಿದೆ ಏನೋ ಅಂತ ಮಾತನಾಡ್ಕೊಂಡಿದ್ರು ಕೂಡ ಆಶ್ಚರ್ಯ ಏನೂ ಇಲ್ಲ. ಅದಕ್ಕಾಗಿ ತಾವೇ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ರೆ ಒಳಿತು. ಇನ್ನು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದ್ರಂತೆ.
ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು? ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕೇಳ್ತೇನೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಅವಶ್ಯಕತೆಯೇ ಇರಲಿಲ್ಲ. ಶರಣು ಸಲಗಾರ್ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ತಾವು ದೂರನ್ನ ನೀಡಬೇಕಿತ್ತು, ಪೊಲೀಸರು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇದ್ರು. ಆದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಇಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಕ್ಟಿವ್ ಇದೀವಿ ಅಂತ ತೋರಿಸ್ಕೊಳ್ಳೋದು ಅದು ದೊಡ್ಡ ಸಂಖ್ಯೆ ಅಲ್ಲ. ನಿಮಗೆ ಕಾನೂನಿನ ಮೇಲೆ ನಂಬಿಕೆ ಇದ್ರೆ ನೀವು ನೇರವಾಗಿ ದೂರನ್ನ ಕೊಡಬಹುದಿತ್ತು. ಅವರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ದೂರು ದಾಖಲಾಗ್ತಾ ಇತ್ತು, ಕಾನೂನು ಅವರ ವಿರುದ್ಧ ಕ್ರಮ ಜರುಗಿಸ್ತಾ ಇತ್ತು. ಆದರೆ ಮುತ್ತಿಗೆ ಹಾಕೋದು, ಈ ರೀತಿ ಸ್ಟೇಷನ್ ಮುಂದೆ ಹೋಗಿ ಉದ್ದುದ್ದದ ಭಾಷಣಗಳು ಮಾಡೋದು ಅದು ಸಂಸ್ಕೃತಿ, ಒಳ್ಳೆಯ ಸಂಸ್ಕೃತಿ ಅಲ್ಲ. ನಿಮಗೆ ಹಕ್ಕಿದೆ ಪ್ರೊಟೆಸ್ಟ್ ಮಾಡೋಕ್ಕೆ, ನಿಮಗೆ ಹಕ್ಕಿದೆ ಕೇಳೋಕ್ಕೆ, ನಾನು ಬೇಡ ಅಂತ ನಾನು ಹೇಳಿಕ್ಕಾಗಲ್ಲ. ಆದರೆ ಆ ರೀತಿ ಮಾಡೋದು ಒಳಿತಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದೆ ಈಗ ಇವತ್ತಿಗೆ ಬಕ್ರೀದ್ ಮುಗೀತು. ನಾಳೆಯಿಂದ ಯಾರು ಗೋವುಗಳನ್ನು ರಕ್ಷಣೆ ಮಾಡ್ತಾರೆ? ಶೈಲೇಂದ್ರ ಬೆಲ್ದಾಳೆ, ಪ್ರಭು ಚವ್ಹಾಣ್, ಶರಣು ಸಲಗಾರ್. ನಿಮಗೆ ಕೇಳ್ತಾ ಇದ್ದೀನಿ, ಈಗ 72 ಗಂಟೆಗಳಿಂದ ಪಾಪ ನೀವು ನಿದ್ರೆ ಮಾಡದೆ ಗೋವುಗಳ ರಕ್ಷಣೆ ಮಾಡಿದ್ದೀರಿ, ಹೋರಿಗಳ ರಕ್ಷಣೆ ಮಾಡಿದ್ದೀರಿ, ಹಸುಗಳ ರಕ್ಷಣೆಯನ್ನ ಮಾಡಿದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ಯಾರು ರಕ್ಷಣೆ ಮಾಡಬೇಕು? ಕೇವಲ ನಿಮ್ಮ ಈ ಒಂದು ಬಕ್ರೀದ್ ಹಬ್ಬದ ಹಿನ್ನೆಲೆ ಮಾತ್ರ ಈ ರೀತಿ ಹೇಳಿಕೆಗಳು ಬರ್ತಾವ, ಅಥವಾ ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಕೆಲಸವನ್ನ ಮಾಡ್ತೀರಾ ಅನ್ನೋದು ಈ ಜಿಲ್ಲೆಯ ಜನರು ಕೇಳ್ತಾ ಇದ್ದಾರೆ. ಅದಕ್ಕೆ ಇವರೇ ಆನ್ಸರ್ ಮಾಡಬೇಕು. 3 ಜನ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಂತಹ ನಾಯಕರುಗಳು ಇದಕ್ಕೆ ಆನ್ಸರ್ ಅನ್ನ ಮಾಡಬೇಕು. ಯಾಕಂದ್ರೆ ಕೇವಲ ಬಕ್ರೀದ್ ಹಬ್ಬದಲ್ಲಿ ಈ ರೀತಿ ಒಂದು ಪೊಲಿಟಿಕಲ್ ಸ್ಟಂಟ್ ಅನ್ನ ಮಾಡಿ ಆಮೇಲೆ ಜಾರ್ಕೊಂಡ್ರೆ ಜನರಿಗೆ ಗೊತ್ತಾಗುತ್ತೆ ಇವರೆಲ್ಲ ಪೊಲಿಟಿಕಲಿ ಮಾಡ್ತಾ ಇದ್ದಾರಂತ. ಈ ಮುಂದಿನ ದಿನಗಳಲ್ಲಿಯೂ ಕೂಡ ಈ ಗೋವುಗಳ ಹತ್ಯೆ ಆಗಬಾರದ ಹಾಗೆ ಎಷ್ಟು ನಿಗಾ ವಹಿಸ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಗೋವುಗಳ ಮೇಲೆ ಪ್ರೀತಿ ಇದೆ ಅನ್ನೋದು ಅವಾಗ ಕಾಣಿಸುತ್ತೆ, ಅವಾಗ ಗೊತ್ತಾಗುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಈ 3 ಶಾಸಕರು ಗೋವುಗಳ ರಕ್ಷಣೆಯನ್ನ ಮಾಡ್ತಾರ ಅಥವಾ ಬಿಡ್ತಾರ. ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಾಯ್ದೆ ಅಂತ ಆದ್ಮೇಲೆ, ಒಂದು ಕಾನೂನು ಅಂತ ಬಂದ ಮೇಲೆ ಅದನ್ನ ಪಾಲಿಸುವುದು ಸರ್ಕಾರದ ಜವಾಬ್ದಾರಿ. ಅದನ್ನ ಬಿಟ್ಟು ಗೋ ಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿ ಇದ್ರೂ ಕೂಡ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಗೋವುಗಳ ಹತ್ಯೆಯನ್ನ ಕಡಿಮೆ ಮಾಡಬೇಕು. ಗೋವುಗಳು ಒಂದು ಧರ್ಮದ ಪರಂಪರೆಯಲ್ಲಿ ಅತ್ಯುನ್ನತ ಮತ್ತು ಗೌರವದ ಸ್ಥಾನದಲ್ಲಿದೆ. ಒಂದು ಧರ್ಮ, ಹಿಂದೂಗಳು ಗೋವನ್ನ ತಾಯಿಗೆ ಹೋಲಿಸ್ತಾರೆ. ಗೋವಿನ ಹಾಲು, ತಾಯಿಯ ಹಾಲಿನ ನಂತರ ಗೋವಿನ ಹಾಲೇ ಅತಿ ಹೆಚ್ಚು ಪೋಷಕಾಂಶ ಮತ್ತು ಆ ಗುಣಗಳಿರುವಂತಹ ಹಾಲು ಗೋವಿನ ಹಾಲಿನಲ್ಲಿ ಇದೆ. ಅದಕ್ಕಾಗಿ ಹಿಂದೂಗಳು ಗೋವನ್ನ ಮಾತೃ, ತಾಯಿ, ದೇವತೆ ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ಗೋವನ್ನ ಗೋ ಮಾತೆ ಅಂತ ಕರೀತಾರೆ, ಗೋವನ್ನ ತಾಯಿ ಅಂತ ತಿಳಿತಾರೆ. ಅದಕ್ಕಾಗಿ ಅವರ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿದ್ರೆ ಒಳಿತು. ಇಲ್ಲ ಅಂದ್ರೆ ರಾಜ್ಯದ ಜನರೇ ಅವ್ರು ಏನ್ ಮಾಡ್ಬೇಕು ಅವ್ರು ತೀರ್ಮಾನವನ್ನ ಕೈಗೊಳ್ತಾರೆ. ಸೊ ಇದಿಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಮುಸ್ಲಿಮರೇ ಇರಲಿ, ಹಿಂದೂಗಳೇ ಇರಲಿ, ಅಮಾಯಕ ಮುಸ್ಲಿಮರು, ಅಮಾಯಕ ಹಿಂದೂಗಳು ಈ ರಾಜಕಾರಣಿಗಳ ಪೊಲಿಟಿಕಲ್ ಸ್ಟಂಟ್ಗಳಿಗೆ, ರಾಜಕೀಯ ಬೇಳೆಗಳಿಗೆ ನೀವು ಬಲಿಯಾಗಬೇಡಿ. ಅವರು ಬಲೆ ಬೀಸ್ತಾರೆ, ರಾಜಕೀಯ ಬಲೆ. ಆ ಬಲೆಗಳಿಗೆ ನೀವು ಬಲೆಯಲ್ಲಿ ಬಿದ್ದು ನೀವು ಬಲಿ ಪಶುಗಳಾಗಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ತಪ್ಪು ಮಾಡಿದ್ದಾನೆ, ನಿನ್ನ ಧರ್ಮವನ್ನ ನಿಂದಿಸಿದ್ದಾನೆ, ನಿನ್ನ ಧರ್ಮವನ್ನ ಅಗೌರವದಿಂದ ಮಾತನಾಡಿದ್ದಾನೆ, ನಿನ್ನ ಧರ್ಮವನ್ನ ಹೀಯಾಳಿಸಿದ್ದಾನೆ ಅಂದ್ರೆ, ನಿನ್ನ ಧರ್ಮಕ್ಕೆ ಚ್ಯುತಿ ಬಂದಿದೆ ಅಂದ್ರೆ ಎದುರಾಳಿ ಯಾರೇ ಇರಲಿ ನಿನ್ನ ಧರ್ಮವನ್ನ ಗೌರವಿಸುವ ತನಕ ಅದನ್ನ ಬಿಡಬೇಡಿ. ಆದ್ರೆ ಯಾರದ್ದೋ ಮಾತನ್ನ ಕೇಳಿ, ಯಾರದ್ದೋ ಹೇಳಿಕೆಗಳನ್ನ ನಂಬಿ, ಯಾರದ್ದೋ ಪೊಲಿಟಿಕಲ್ ಸ್ಟಂಟ್ ಇರುವಂತವ್ರನ್ನ ಮಾತುಗಳನ್ನ ನಂಬಿ, ಯಾರದ್ದೋ ವಿಡಿಯೋವನ್ನ ನೋಡಿ ಇನ್ನೊಂದು ಧರ್ಮ ಮತ್ತು ಇನ್ನೊಂದು ಸಮುದಾಯದ ವಿರುದ್ಧ ಕಿಡಿಕಾರೋದು, ಅವರ ವಿರುದ್ಧ ಕಮೆಂಟ್ಗಳನ್ನ ಮಾಡೋದು ಸರಿ ಅಲ್ಲ. ಅದು ನಮ್ಮ ಮಾನವೀಯತೆಯೂ ಕೂಡ ಅಲ್ಲ. ಹಾಗಂತ ಎರಡೂ ಧರ್ಮದವರು ಕೂಡ ಸರಿಯಾಗಿ ಸಹೋದರತೆ ಭಾವನೆಯಿಂದ ನಾವು ನಡೆದುಕೊಂಡ್ರೆ ಇದೇ ಭಾರತ ಮುಂದಿನ 5 ರಿಂದ 6 ವರ್ಷದಲ್ಲಿ ವಿಶ್ವ ಮಟ್ಟದಲ್ಲಿಯೇ ಟಾಪ್ ಅಗ್ರಸ್ಥಾನ ದೇಶಗಳಲ್ಲಿ ಒಂದಾಗುತ್ತೆ. ಇಲ್ಲ ನಾವೇ ಒಬ್ರಿಗೊಬ್ರು ಜಗಳ ಆಡ್ಕೊಂತ ಹೋದ್ರೆ ನಾವೇ ಹಾಳಾಗ್ತೀವಿ, ನಮ್ಮ ದೇಶ ಹಾಳಾಗುತ್ತೆ. ದೇಶ ಹಾಳಾದ್ಮೇಲೆ ನಾವು ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ, ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಏನಕ್ಕೆ ಅವೆಲ್ಲವು? ಅದಕ್ಕಾಗಿ ಸಹೋದರತೆ ಭಾವನೆ ನಡೆದುಕೊಂಡು ಬಂದಿದೆ, ಸಹೋದರತೆ ಭಾವನೆಯಿಂದ ನಡೆದುಕೊಳ್ಳೋಣ. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರು ಬಂದರು, ಆಡಳಿತವನ್ನ ಮಾಡಿದ್ರು. ಫ್ರೆಂಚರು ಬಂದರು, ಡಚ್ಚರು ಬಂದರು.
ಬ್ರಿಟಿಷರು ಬಂದು ಅವ್ರನಿಂದ ಈ ಭಾರತವನ್ನ ಕ್ರೈಸ್ತ ರಾಷ್ಟ್ರವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಿಂತ ಮೊದಲು ಮೊಘಲರು ಬಂದ್ರು, ಬಾಬರ್ ಬಂದ, ಕಠಿಣವಾಗಿ ಹಿಂದೂಗಳ ವಿರುದ್ಧ ನಡೆದುಕೊಂಡ. ಆದ್ರೂ ಕೂಡ ಬಾಬರ್ನಿಂದ, ಔರಂಗಜೇಬ್ನಿಂದ, ಅಕ್ಬರ್ನಿಂದ, ಯಾರಿನಿಂದಲೂ ಕೂಡ ಭಾರತವನ್ನ ಮುಸ್ಲಿಂ ರಾಷ್ಟ್ರವಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಭಾರತ ಹಿಂದೂಗಳ ಜೊತೆಗೆ ಒಂದು ಜಾತ್ಯತೀತ ರಾಷ್ಟ್ರ. ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಮುಸ್ಲಿಮರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಆದರೆ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದು ಕೆಲವರ ಬಯಕೆ ಇದೆ. ಆದರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಹಿಂದೂ ಮತ್ತೆ ಮುಸ್ಲಿಮರು ಇಲ್ಲಿ ಸಹೋದರತೆ ಭಾವನೆಯಿಂದ ಬದುಕ್ತಾ ಇದ್ದಾರೆ. ಅದಕ್ಕಾಗಿಯೇ ಇಡೀ ವಿಶ್ವ ನಮ್ಮನ್ನ ಮೆಚ್ಚಿಕೊಳ್ಳುತ್ತೆ. ಯಾಕಂದ್ರೆ ಎರಡು ಸಮುದಾಯಗಳು ಇಲ್ಲಿ ಸಹೋದರರಂತೆ ಬದುಕ್ತೀವಲ್ಲ, ಅದಕ್ಕಾಗಿ ನಮ್ಮ ದೇಶವನ್ನ ಇಡೀ ವಿಶ್ವ ಮಟ್ಟದಲ್ಲಿ ಮೆಚ್ಕೊಳ್ತಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಕೋಮು ದ್ವೇಷವನ್ನ ಹರಡುವವರ ವಿರುದ್ಧ, ಕೋಮುವಾದಕ್ಕೆ ಬೆಂಕಿ ಹಚ್ಚುವವರ ವಿರುದ್ಧ ಹೋರಾಟವನ್ನ ಮಾಡೋಣ. ಎಲ್ಲರೂ ಕೂಡ ಸಹೋದರತೆ ಭಾವನೆಯಿಂದ ಬದುಕೋಣ. ನಮ್ಮ ಧರ್ಮವನ್ನ ನಾವು ಪಾಲಿಸೋಣ, ಇತರರ ಧರ್ಮವನ್ನ ಗೌರವಿಸೋಣ. ಅದರಲ್ಲಿಯೇ ಇದೆ ನಿಜವಾದ ಮಾನವೀಯತೆ. ಸೊ ಇವತ್ತಿನ ಪ್ರೈಮ್ ಟೈಮ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ ನಲ್ಲಿ.